ಸರ್, ಈಗ ಇಡೀ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮಾಡ್ಲಿ, ಬೇಡ ಅಂತಂದವ್ರು. ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದಿಲ್ಲ, ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ. ಸರ್, ಈಗ ಕೇಂದ್ರ ಸರ್ಕಾರ ಈಗ ಸಂಸತ್ನಲ್ಲಿ ಈ ಒಂದು ಘಟನೆ ಏನಿದೆ, ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ. ಯಾವುದು? ಕೇಂದ್ರ ಸರ್ಕಾರ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದಲು ಕುಂಭಮೇಳದ ಚರ್ಚೆ ಮಾಡ್ಲಿ, ಆಮೇಲೆ ಇದು ಮಾಡ್ಲಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ, ಅಲ್ಲಿ 140 ಜನನ ಎಷ್ಟು ಸತ್ತೋದ್ರು, ಅದನ್ನ ಚರ್ಚೆ ಮಾಡ್ಲಿ ಅಲ್ವಾ? ಚರ್ಚೆ ಮಾಡ್ಬೇಕಲ್ವೇನೆ ಇದನ್ನ. ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು 11 ಜನ ಸಾಯಬಾರ್ದಾಗಿತ್ತು. ನಮ್ದು ವ್ಯಥೆ ಇದೆ, ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ, ಅದ್ರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಹಾಗಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು. ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದಕ್ಕೆ ಇಲ್ಲ ಆಗಿದೆ, ಆತರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗಿರುತ್ತೆ, ಆದ್ರೆ ಅವರು ಅಧಿಕಾರಿಗಳನ್ನ ಅಮಾನತು ಮಾಡಿ. ಅದು UP ಆದಿತ್ಯನಾಥ್ ಜವಾಬ್ದಾರಿ ಇಲ್ವಾ? ನೀನ್ ಅದರ ಬಗ್ಗೆ ಕೇಳಲೇ ಇಲ್ಲ. ಸರ್, ಈಗ ಸರ್ಕಾರದ ನೇರ ಹೊಣೆ ಘಟನೆಗೆ ಸಂಬಂಧಪಟ್ಟ ಸರ್ಕಾರ ನಿಮ್ಗೇನಾದ್ರು ರಿಯಾಕ್ಟ್ ಮಾಡುತ್ತೆ ಸರ್ ಈ ಕಾಲ್ ತುಳಿತದ ಬಗ್ಗೆ? ನೀವು ಈಗಾಗಲೇ ಏನೇನು ಕ್ರಮ ತಗೊಂಡಿದ್ದೀರಿ? ಆಕ್ಚುಲಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು. ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದೀವಿ. ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.